ಐಫೋನ್ ಇಟ್ಟಿರೋರಿಗೆ ಹೊಸ ಸಾಫ್ಟ್ವೇರ್ ಅಪ್ಡೇಟ್ ಬಂದಿದೆ, ಬೇಗ ಅಪ್ಡೇಟ್ ಮಾಡ್ಕೊಳ್ಳಿ, ಹೊಸ ಫೀಚರ್ ಸಿಗ್ತಾ ಇದೆ. ಒಂದು ಐಫೋನಲ್ಲಿ ಸೆಟ್ಟಿಂಗ್ಸ್ ಆ್ಯಪನ್ನು ತೆಗೆದು ಅಲ್ಲಿ ಜನರಲ್ ಮೇಲೆ ಕ್ಲಿಕ್ನ ಮಾಡಿ ಸಾಫ್ಟ್ವೇರ್ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮಗೆ iOS 26.3 ಅಪ್ಡೇಟ್ ಬಂದಿದೆ. ಇದು ರೀಸೆಂಟ್ಲಿ ಇವಾಗ ಬಂದಿರುವಂಥದ್ದು. ನೀವು ಅಪ್ಡೇಟ್ ಮಾಡ್ಕೊಂಡ ನಂತರ ಈ ಹೊಸ ಫೀಚರ್ಸ್ಗಳೆಲ್ಲ ಸಿಗ್ತವೆ. ಫಸ್ಟು ಫೀಚರ್ ಬಂದು ನಿಮ್ಮ ಒಂದು ಐಫೋನಲ್ಲಿ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಜನರಲ್ ಮೇಲೆ ಕ್ಲಿಕ್ನ ಮಾಡಿ, ಅದಾದಮೇಲೆ ಇಲ್ಲಿ ಲಾಸ್ಟಿಗೆ ಬಂದು ಟ್ರಾನ್ಸ್ಫರ್ ರೀಸೆಟ್ ಐಫೋನ್ ಅಂತ ಕೊಡ್ತು ಅಂತಂದರೆ ಇಲ್ಲಿ ನಿಮಗೆ ಟ್ರಾನ್ಸ್ಫರ್ ಟು ಆಂಡ್ರಾಯ್ಡ್ ಅಂತ ಅಂದ್ಬಿಟ್ಟು ಒಂದು ಆಪ್ಷನ್ ಬಂದಿದೆ. ಈಗ ನೀವು ನಿಮ್ಮ ಒಂದು ಆಂಡ್ರಾಯ್ಡ್ ಫೋನ್ ಜೊತೆ ನೀವು ಡೇಟಾನ ಐಫೋನಿಂದ ಆರಾಮಾಗಿ ಟ್ರಾನ್ಸ್ಫರ್ ಮಾಡ್ಬೋದು. ಇಲ್ಲಿ ಕಂಟಿನ್ಯೂ ಅಂತ ಕೊಡ್ತು ಅಂತಂದರೆ ಇಲ್ಲಿ ಸ್ಕ್ಯಾನ್ ಓಪನ್ ಆಗುತ್ತೆ. ಸೊ ನೀವು ಸ್ಕ್ಯಾನ್ ಮಾಡಿಕೊಂಡು ನಿಮ್ಮ ಒಂದು ಐಫೋನಿಂದ ಡೇಟಾನ ಶೇರ್ ಮಾಡ್ಬೋದು ನಿಮ್ಮ ಒಂದು ಆಂಡ್ರಾಯ್ಡ್ ಫೋನ್ಗೆ. ಇನ್ನು ಸೆಕೆಂಡ್ ಫೀಚರು, ನಿಮ್ಮ ಒಂದು ಐಫೋನಲ್ಲಿ ಸೆಟ್ಟಿಂಗ್ಸನ್ನು ಓಪನ್ ಮಾಡಿಕೊಂಡು ಇಲ್ಲಿ ವಾಲ್ಪೇಪರ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ, ಅದಾದಮೇಲೆ ಆ್ಯಡ್ ಎ ನ್ಯೂ ವಾಲ್ಪೇಪರ್ ಅಂತ ಕೊಡ್ತು ಅಂತಂದರೆ ಇಲ್ಲಿ ನಿಮಗೆ ವೆದರ್ ಮತ್ತು ಆಸ್ಟ್ರೋನಮಿ ಅಂತ ಇದೆ ನೋಡಿ. ಇವೆರಡು ವಾಲ್ಪೇಪರ್ಸ್ಗಳು ಮುಂಚೆ ಒಂದೇ ಟ್ಯಾಬಲ್ಲಿ ತೋರಿಸ್ತಿತ್ತು, ಇವಾಗ ಇದನ್ನು ಸಪ್ರೇಟ್ ಮಾಡಿದ್ದಾರೆ. ಇದು ಸೆಕೆಂಡ್ ಅಪ್ಡೇಟ್. ಆ್ಯಂಡ್ ಮೂರನೇ ಒಂದು ಅಪ್ಡೇಟ್ ಬಂದು ನೀವು ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಂಡು ನಿಮ್ಮ ಒಂದು ಐಫೋನಲ್ಲಿ, ಅದಾದಮೇಲೆ ಇಲ್ಲಿ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಮೇಲೆ ಕ್ಲಿಕ್ನ ಮಾಡಿ, ಲೊಕೇಶನ್ ಸರ್ವಿಸಸ್ ಮೇಲೆ ಕ್ಲಿಕ್ನ ಮಾಡಿ, ಆ್ಯಂಡ್ ಲಾಸ್ಟಿಗೆ ಬಂದರೆ ಇಲ್ಲಿ ನಿಮಗೆ ವೆದರ್ ವಾಲ್ಪೇಪರ್ ಅಂತ ಇರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ಗಳು ಕಾಣಿಸ್ತಾ ಇದೆ. ನೀವೇನಾದರೂ ವೆದರ್ ವಾಲ್ಪೇಪರ್ ಇಟ್ಕೊಂಡಿದ್ದೀರಾ ಅಂತಂದರೆ ಲೈವ್ ಆಗಿ ಟ್ರ್ಯಾಕ್ ಆಗ್ತಾ ಇರುತ್ತೆ ನಿಮ್ಮ ವೆದರ್ ಹೇಗಿದೆ ನಿಮ್ಮ ಲೊಕೇಶನಲ್ಲಿ ಅಂತ. ಸೊ ನೀವು ಬೇಕಾದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನೀವು ಯಾವುದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ತೀರಾ, ಈಗ ಎಕ್ಸಾಂಪಲ್ ವೈಲ್ ಯೂಸಿಂಗ್ ದ ಆ್ಯಪ್ ಸೆಲೆಕ್ಟ್ ಮಾಡ್ಕೊಳ್ತು ಅಂತಂದರೆ ನೀವು ಆ್ಯಪನ್ನು ಯೂಸ್ ಮಾಡಬೇಕಾದ್ರೆ ಮಾತ್ರ ನಿಮಗೆ ವೆದರಲ್ಲಿ ಅಪ್ಡೇಟ್ ಆಗುತ್ತೆ ನಿಮ್ಮ ವಾಲ್ಪೇಪರಲ್ಲಿ. ಇದ್ರ ಜೊತೆಗೆ ಇನ್ನೊಂದು ಫೀಚರ್ ಬಂದಿದೆ, ಬಟ್ ಅದು ಇನ್ನೂ ಇಂಡಿಯಾದಲ್ಲಿ ಬಂದಿಲ್ಲ. ಆದಷ್ಟು ಬೇಗ ಇಂಡಿಯಾದಲ್ಲೂ ಕೂಡ ಬರುತ್ತೆ. ನಿಮ್ಮ ಹತ್ರ ಯಾವ ಸಿಮ್ ಇದೆ, ಈಗ ಎಕ್ಸಾಂಪಲ್ ಜಿಯೋ ಸಿಮ್ ಇತ್ತು ಅಂತಂದರೆ ಜಿಯೋ ಸಿಮ್ ನೀವು ಯೂಸ್ ಮಾಡ್ಕೊಂಡು ಯಾವ ಲೊಕೇಶನಲ್ಲಿ ಇದ್ದೀರಾ ಅಂತ ಮೊದಲು ಟ್ರ್ಯಾಕ್ ಮಾಡ್ಬೋದಿತ್ತು, ಬಟ್ ಇವಾಗ ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಕೇವಲ ನಿಮ್ಮ ಊರು ಮಾತ್ರ ತೋರಿಸುತ್ತೆ, ಅಂದರೆ ನೀವು ಯಾವ ಊರಲ್ಲಿ ಇದ್ದೀರಾ ಅಂತ. ಬಟ್ ನಿಮ್ಮ ಯಾವ ಕ್ರಾಸು, ಯಾವ ಬೀದಿ, ಎಲ್ಲಿ ಮನೆ, ಮೇಲ್ಗಡೆನ ಕೆಳಗಡೆನ ಅದೆಲ್ಲ ತೋರಿಸಲ್ಲ ಇನ್ಮೇಲೆ. ಈ ಒಂದು ಹೊಸ ಅಪ್ಡೇಟು ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ಬೇಗ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಐಫೋನ್ ಇಟ್ಕೊಂಡಿರೋರಿಗೆ ಹೆಲ್ಪ್ ಆಗ್ಬೋದು. ಇದೇ ಥರ ವಿಡಿಯೋಸ್ಗಳು ಫಾಲೋ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ವಿಡಿಯೋಸ್ಗಳು ಬರ್ತಾ ಇರ್ತವೆ. ಸಿಗೋಣ. ಲವ್ ಯು ಆಲ್ ಗೈಸ್.